ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸುರಂಗ ರಸ್ತೆ ಕಾಮಗಾರಿ ವೇಳೆ ಭೂಕುಸಿತ ಆಗಿರೋದು. ಮಲ್ಲಪುರಂ ಮತ್ತು ವಯನಾಡು ಜಿಲ್ಲೆ ಸಂಪರ್ಕಿಸುವಂತ ಸುರಂಗ ಮಾರ್ಗ ಅದು. ಸುರಂಗ ಮಾರ್ಗ ಕಾಮಗಾರಿಯಲ್ಲಿ ಕಾರ್ಮಿಕರು ತೊಡಗಿಸಿಕೊಂಡಿದ್ರು. ಕಾಮಗಾರಿ ನಡೀತಾ ಇದ್ದಂತ ಜಾಗದಲ್ಲೇ ಕಾರ್ಮಿಕರು ತಂಗಿದ್ರು. ಈಗಾಗಲೇ 3 ರಕ್ಷಣೆ ಮಾಡಿದೆ ತಂಡ. ಕಾರ್ಮಿಕರನ್ನ ಸಾಗಿಸುವ ವಾಹನಗಳಿಗೂ ಕೂಡ ಹಾನಿಯಾಗಿದೆ. ಪೊಲೀಸರು ಮತ್ತು ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರೋದು. ಭೂಕುಸಿತದ ಪ್ರದೇಶದಲ್ಲಿದ್ದಂತ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಸುತ್ತಮುತ್ತ ಹೋಮ್ ಸ್ಟೇನಲ್ಲಿದ್ದಂತ ಜನರನ್ನ ಸ್ಥಳಾಂತರಿಸಲಾಗಿದೆ. ಈಗ ನೋಡಿ, ಸುರಂಗ ರಸ್ತೆ ಕಾಮಗಾರಿ ನಡೀತಾ ಇತ್ತಂತೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಭೂಕುಸಿತ ಉಂಟಾಗಿರೋದು. ಮಲ್ಲಪುರಂ ಮತ್ತು ವಯನಾಡು ಜಿಲ್ಲೆ ಸಂಪರ್ಕಿಸುವಂತ ಸುರಂಗ ಮಾರ್ಗ ಅದು. ಈ ಸುರಂಗ ಮಾರ್ಗ ಕಾಮಗಾರಿಯಲ್ಲಿ ತೊಡಗಿದ್ದಂತ ಕಾರ್ಮಿಕರು ಪಾಪ ಕಾಮಗಾರಿ ನಡೀತಾ ಇದ್ದಂತ ಜಾಗದಲ್ಲೇ ಕಾರ್ಮಿಕರು ತಂಗಿದ್ರು. ಅವರ ಕುಟುಂಬಸ್ಥರು ಎಲ್ಲ ಅಲ್ಲೇ ಇದ್ಬಿಡ್ತಾರೆ. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, ಈ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಕೆಲ್ಸಕ್ಕೆ ಬಂದಿರ್ತಾರೆ ಅಲ್ಲಿ. ಸೊ ಏನ್ ಮಾಡ್ತಾರೆ, ಅಲ್ಲೇ ಕೆಲಸ ನಡೀತಾ ಇರುವಂತ ಜಾಗದ ಅಕ್ಕಪಕ್ಕನೆ ಗುಡಿಸಲುಗಳನ್ನ ಹಾಕೊಂಡು ವಾಸ ಮಾಡ್ಕೊಂಡಿರ್ತಾರೆ ಕೆಲಸ ಮುಗಿಯೋವರೆಗೂ. ಅಲ್ಲಿ ಪುಟ್ ಮಕ್ಕಳು ಇರ್ತಾರೆ, ಹೆಂಡತಿ, ಅವರೆಲ್ಲ ಕೆಲ್ಸಕ್ಕೆ ಬಂದಿರ್ತಾರೆ ಅಲ್ಲೆಲ್ಲ. ಸೊ ಹಂಗಾಗಿ ಅವರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಎಷ್ಟೊತ್ತಿಗೆ ಆಗಿರುವಂತ ಘಟನೆ ಇದು? ಜೊತೆಗೆ ಅಲ್ಲಿ ಏನೆಲ್ಲ ಅನಾಹುತ ಆಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಕೇರಳದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಒಂದ್ ಕಡೆ ಮಳೆ ಅಂತ ಆದ್ರೆ ಮತ್ತೊಂದು ಕಡೆಗಳಲ್ಲಿ ಗುಡ್ಡ ಕುಸಿತ ಆಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈ ಹಿಂದೆ ಅಂದ್ರೆ 2024ರಲ್ಲಿ ಈ ರೀತಿಯಾದಂತಹ ಒಂದು ಗುಡ್ಡ ಕುಸಿತ ಆಗಿತ್ತು. ಗುಡ್ಡ ಕುಸಿತದಿಂದ ಆದ್ರೆ 2024ರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಈಗ ಅಂತದ್ದೇ ಒಂದು ಘಟನೆ ಈಗ ಸದ್ಯಕ್ಕೆ ಸಂಭವಿಸಿರುವಂತದ್ದು. ಭಾರಿ ಭೂಕುಸಿತ ಆಗಿದೆ. ಮೂಲಗಳ ಪ್ರಕಾರ ಈಗ ಒಬ್ರು ಸತ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ 20ಕ್ಕೂ ಹೆಚ್ಚು ಜನರು ಸಿಕ್ಕಾಕೊಂಡಿದ್ದಾರೆ ಅಂತ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಂದ್ರೆ, ಅಲ್ಲಿ ಮಲಪ್ಪುರಂ ಮತ್ತೆ ವಯನಾಡು ಜಿಲ್ಲೆಯನ್ನ ಸಂಪರ್ಕ ಕಲ್ಪಿಸುವಂತ ಒಂದು ಸುರಂಗ ಮಾರ್ಗ ಅಲ್ಲಿ ಆಗ್ತಾ ಇದೆ. ಆ ಒಂದು ಸುರಂಗ ಮಾರ್ಗದಿಂದಾಗೇನೆ ಅಲ್ಲಿ ಒಂದು ಬ್ಲಾಸ್ಟ್ ಅನ್ನ ಮಾಡಿದ್ದಾರೆ. ಆ ಒಂದು ಬ್ಲಾಸ್ಟ್ಗೋಸ್ಕರನೇ ಈ ರೀತಿಯಾದಂತಹ ಒಂದು ಗುಡ್ಡ ಕುಸಿತ ಆಗಿದೆ ಅನ್ನುವಂಥದ್ದು ಈಗ ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇದೆ. ಸೊ ಈಗಾಗಲೇ ಎನ್ಡಿಆರ್ಎಫ್ ತಂಡ ಆಗಿರ್ಬೋದು ಮತ್ತೆ ಪೊಲೀಸರು ಅವರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಇನ್ನೊಂದು ವಿಚಾರ ತಿಳಿದು ಬರ್ತಾ ಇದೆ, ಸುರಂಗ ಮಾರ್ಗ ಏನು ಕೊರಿತಾ ಇದ್ರು ಆ ಒಂದು ಜಾಗದಲ್ಲೇನೆ ಕಾರ್ಮಿಕರು ಕೂಡ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಿದೆ. ಅಂದ್ರೆ ಸುರಂಗ ಮಾರ್ಗ ಕೆಲಸ ಮಾಡುವಂತ ಕಾರ್ಮಿಕರು ಆ ಒಂದು ಸ್ಥಳದಲ್ಲಿ ಇದ್ರು. ಸೊ ಏಕಾಏಕಿ ಬ್ಲಾಸ್ಟ್ ಆಗಿದ್ರಿಂದ ಆ ಒಂದು ಫೋರ್ಸ್ಗೆ ಗುಡ್ಡ ಕುಸಿದಿದೆ ಅನ್ನುವಂಥದ್ದು ಈಗ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ. ಸೊ ಈಗ ಪೊಲೀಸರು ಮತ್ತೆ ಎನ್ಡಿಆರ್ಎಫ್ ತಂಡ ಈಗ ಅವರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೂ ಕೂಡ ಆಗ್ತದೆ. ಜೊತೆಗೆ ಭೂ ಕುಸಿತ ಆದಂತಹ ಪ್ರದೇಶದಲ್ಲಿ ಅಕ್ಕಪಕ್ಕ ಇದ್ದಂತಹ ಜನರನ್ನೇನಿದ್ದಾರೆ ಅವರನ್ನ ಸ್ಥಳಾಂತರ ಮಾಡುವಂತ ಕೆಲಸಕ್ಕೂ ಕೂಡ ಅಲ್ಲಿನ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಆ ಒಂದು ಭಾಗದಲ್ಲಿ ಇನ್ನಷ್ಟು ಆತಂಕ ಇರ್ಬೋದು, ಭೂಕುಸಿತ ಆಗುತ್ತೆ ಅನ್ನುವಂತ ಆತಂಕ ಇದೆ. ಸೊ ಹೀಗಾಗಿ ಅಲ್ಲಿ ಪ್ರಮುಖವಾಗಿ ಇರುವಂತಹ ಹೋಮ್ ಸ್ಟೇಗಳಾಗಿರ್ಬೋದು, ಅಲ್ಲಿರುವಂತಹ ಸಾರ್ವಜನಿಕರನ್ನ ಕೂಡ ಬೇರೆಡೆ ಸ್ಥಳಾಂತರ ಮಾಡುವಂತ ಕೆಲಸಕ್ಕೆ ಈಗ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ರಾಮ್, ಈಗ ಎಷ್ಟು ಜನ ಒಳಗಡೆ ಸಿಕ್ಕಾಕೊಂಡಿರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ? ಯಾಕೆಂತ ಅಂದ್ರೆ ಪ್ರತಿ ಬಾರಿ ಕೇರಳದಲ್ಲಿ ಇಂಥದ್ದೊಂದು ಮಳೆ ಆದಂತಹ ಸಂದರ್ಭದಲ್ಲಿ ಏನಾದ್ರೂ ಒಂದು ಘಟನೆಗಳನ್ನ ನಡೀತಾನೆ ಇರ್ತವೆ. ಪಾಪ ಅಲ್ಲಿ ಕಾಮಗಾರಿ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರು ಕೂಡ ಜೊತೆಗಿದ್ರಂತ, ಅಲ್ಲೇ ಏನಾದ್ರು ಈ ಗುಡಿಸಲು ಹಾಕೊಂಡಿದ್ರಂತ, ಅಥವಾ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಉಲ್ಲಾಸ್? ಸದ್ಯಕ್ಕೆ ಆ ರೀತಿಯ ಯಾವುದೇ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಮೂಲಗಳ ಪ್ರಕಾರ ಕನಿಷ್ಠ 20ರಿಂದ 30 ಜನ ಕಾರ್ಮಿಕರು ಆ ಒಂದು ಸ್ಥಳದಲ್ಲಿ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಗುಡ್ಡ ಕುಸಿತ ಆಗಿರೋದ್ರಿಂದ ಈಗ ಓರ್ವ ವ್ಯಕ್ತಿಯ ಶವ ಮಾತ್ರ ಸಿಕ್ಕಿರುವಂತದ್ದು. ಉಳಿದಂತಹ ಬಹುತೇಕ ಜನರು, ಕೇವಲ ಜನರು ಮಾತ್ರ ಅಲ್ಲ, ಆ ಒಂದು ಸುರಂಗ ಮಾರ್ಗವನ್ನು ಕೊರೆಯುವಂತಹ ವಿಚಾರದಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಿದ್ದಂತಹ ವಾಹನಗಳು ಕೂಡ ಆ ಒಂದು ಸುರಂಗದ ಒಳಗಡೆ, ಗುಡ್ಡ ಕುಸಿತದ ಒಳಗಡೆ ಸಿಕ್ಕಾಕೊಂಡಿದ್ದಾವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಜೊತೆ ಈಗ ಎನ್ಡಿಆರ್ಎಫ್ ಆಗಿರ್ಬೋದು ಮತ್ತೆ ಪೊಲೀಸು ಈಗಾಗಲೇ ಆ ಗುಡ್ಡ ಕುಸಿತ ಏನಾಗಿತ್ತು ಅದನ್ನ ಹೊರ ತೆಗೆಯುವಂತ ಕೆಲಸ ಆಗ್ತದೆ. ಸೊ ಮಣ್ಣಿನಡಿ ಇನ್ನು ಸಾಕಷ್ಟು ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಆದ್ರೆ ಸಂಪೂರ್ಣವಾಗಿ ರಕ್ಷಣಾ ಕಾರ್ಯ ಮುಕ್ತಾಯ ಆದ ಬಳಿಕ ಎಷ್ಟು ಜನ ಕಾರ್ಮಿಕರು ಆ ಒಂದು ಸ್ಥಳದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೊ ಈಗ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಓರ್ವ ಕಾರ್ಮಿಕ ಮತ್ತೆ 10ಕ್ಕೂ ಹೆಚ್ಚು ವಾಹನಗಳು ಈಗಾಗಲೇ ಆ ಒಂದು ಗುಡ್ಡ ಕುಸಿತ ಆದಂತಹ ಸ್ಥಳದಲ್ಲಿ ಸಿಕ್ಕಾಕೊಂಡಿದ್ದಾವೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇದೆ. ರಾಮ್, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಓಡಿ